ಈ ಎಸ್ಐಆರ್ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಇದನ್ನ ಗಾಳಿಗೆ ತೂರಬೇಕು. ಈ ಎಸ್ಐಆರ್ ನಿಯಮವನ್ನ ಎಲ್ಲವನ್ನು ಕೂಡ ಮೆಟ್ಟಿ ನಾವು ಅದರಲ್ಲಿ ನಮ್ಮ ಪಾತ್ರವನ್ನ, ನಮ್ಮ ಕೈಯನ್ನ ಮೇಲೆತ್ತಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಈ ಸರ್ಕಾರ ಸಂಚಲನ ನಡೆಸಿದೆ ಅದರ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಲಿಕ್ಕೆ ಇವತ್ತು ಬೀದಿಗೆ ಇಳಿದಿದ್ದೇವೆ. ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭ ಆದಾಗಿನಿಂದಲೂ ಕೂಡ ಕಾಂಗ್ರೆಸ್ ನಾಯಕರ ಎದೆ ನಡುಗಕ್ಕೆ ಶುರುವಾಗ್ಬಿಟ್ಟಿದೆ. ಏನಪ್ಪ ಇದು, ಬೇರೆ ಬೇರೆ ರಾಜ್ಯದಲ್ಲಿ 70 ಲಕ್ಷ, 80 ಲಕ್ಷ, 90 ಲಕ್ಷ, 1 ಕೋಟಿವರೆಗೂ ಮತಗಳು ಕಡಿತ ಆಗ್ಬಿಟ್ಟು ಅಲ್ಲಿ ಮತಗಳೆಲ್ಲ ಕಡಿತ ಆದ್ಮೇಲೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಯಾವ ರಾಜ್ಯದಲ್ಲೂ ಸಾಧ್ಯ ಆಗಲಿಲ್ಲ. ನಮ್ಮ ಪರಿಸ್ಥಿತಿ ಮುಂದೆ ಏನು ಅಂತ ಹೇಳಿ ಇವರು ಬಹಳ ಇದಕ್ಕೆ ಒಂದು ದೊಡ್ಡ ತಂಡವನ್ನ ರಚನೆ ಮಾಡಿ ಅದಕ್ಕೆ ಒಂದು ದೊಡ್ಡ ಆಫೀಸನ್ನ ಸೆಟಪ್ ಮಾಡಿಸಿ ದೊಡ್ಡ ದೊಡ್ಡ ಕ್ರಿಮಿನಲ್ಸ್ ಗಳನ್ನ ಅಲ್ಲಿ ಡಿಸೈನ್ ಬಾಕ್ಸ್ ಅಂತ ಹೇಳಿ ಒಂದು ತಂಡವನ್ನ ಅಲ್ಲಿ ಕುಣಿಸಿ ಇದನ್ನ ನಾವು ಹೆಂಗೆ ಕಟ್ಟೆಲ್ ಮಾಡಬೇಕು, ಈ ನಮ್ಮ ಕಳ್ಳ ಮತಗಳನ್ನ ಹೆಂಗೆ ಈ ರಾಜ್ಯದಲ್ಲಿ ಉಳಿಸ್ಕೊಳ್ಬೇಕು ಅಂತ ಪಾಪ ತಾಲೀಮನ್ನ ಮಾಡಿ ಈ ರಾಜ್ಯ ಸರ್ಕಾರ ಹೊರಟಿದೆ. ಇದೇನ ಏಕಾಏಕಿ ನನ್ನ ಏನು ಒಂದು ಚೌಟ್ರಿನಲ್ಲಿ ಸೇರ್ಕೊಂಡು ಸಡನ್ ಆಗಿ ಬಂದ್ಬಿಟ್ಟವ್ರೆ ಅಂತ ನಾವು ಯಾರು ತಪ್ಪು ತಿಳಿಬಾರ್ದು. ಇದ್ರ ಹಿಂದೆ ತಿಂಗಳಾರ್ಗಟ್ಲೆ ಕೆಲಸ ನಡೆದಿದೆ. ಇಲ್ಲಿ ಶಾಸಕರು, ಇಲ್ಲಿನ ಶಾಸಕರುಗಳು ಅವ್ರಿಗೆಲ್ಲ ಟ್ರೈನಿಂಗ್ ಮಾಡಿದ್ದಾರೆ. ಯಾರು PLOಗಳಿದ್ದಾರೆ, ಯಾರು BLAಗಳನ್ನ ಅಲ್ಲಿ ಟೈಪ್ ಮಾಡಬೇಕು, ಅವ್ರಿಗೆ ಒಂದು ಪ್ಯಾಕೇಜ್ ಅನ್ನ ಕೊಡಬೇಕು. ಒಂದು ಫಾರಂಗೆ ಇಷ್ಟು ದುಡ್ಡು, ನೀವು ದುಡ್ಡು ಬೇಕು, ಮತ್ತೆ ನಾನ್ ಬೇಕು ಅಂದ್ರೆ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ತಾಕೀತ್ ಮಾಡಿ ಇವತ್ತು ಗುಂಪು ಗುಂಪನ್ನ ಸೇರಿಸಿ ಒಂದು ಕಲ್ಯಾಣ ಮಂಟಪದಲ್ಲಿ ಆ ಫಾರಂಗಳನ್ನ ಕಲೆಕ್ಟ್ ಮಾಡಿ ಈ BLAಗಳಿಗೆ, ಈ BLOಗಳನ್ನ ಅಡ್ಜಸ್ಟ್ ಮಾಡಿ ಈ ಭ್ರಷ್ಟ ಅಧಿಕಾರಿಗಳಿದಾರಲ್ಲ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ ಅವ್ರಿಗೆ ಮೊನ್ನೆ ಎಲ್ಲೋ ಒಂದು ಚಿಕ್ಕಬಳ್ಳಾಪುರದಲ್ಲಿ ನಡೀತಲ್ಲ ಆ ತರ ಸೇವೆ ಇಲ್ಲಿ ನಡೆಯೋವರೆಗೂ ಇಲ್ಲಿ ಅಧಿಕಾರಿಗಳ ಕೆಲಸ ಮಾಡಲ್ಲ ಅಂತೇಳಿ ಕಂಠಘೋಷವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮಗೆ ಈ ಜಿಲ್ಲೆನಲ್ಲಿ ಪಾರದರ್ಶಕವಾಗಿ ಸಂವಿಧಾನಾತ್ಮಕವಾಗಿ ನೀವು ಕೆಲಸ ಮಾಡಕ್ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಹೋಗಿ ಕಾಂಗ್ರೆಸ್ನವ್ರ ಮನೆ ಬಸ್ಸು ತೊಳಿರಿ. ನೀವು ನಿಮ್ಗೆ ಅದಕ್ಕೆ ಯೋಗ್ಯತೆನ ಅದಕ್ಕೆ ನೀವು ಪಡ್ಕೊಂಡಿದ್ದೀರಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೋಗಿ ತೊಳಿರಿ, ನೀವು ಅವ್ರ ಮಕ್ಳು ಕುಂಡಿ ತೊಳಿರಿ, ಹೋಗಿ ಇಲ್ಲಾಕ್ರಿ. ಪ್ರಜಾಪ್ರಭುತ್ವವನ್ನ ಈ ಜಿಲ್ಲೆಯಲ್ಲಿ ಗಾಳಿ ತೂರ್ತಿರಲ್ರಿ. ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ಜಿಲ್ಲಾಡಳಿತ ಇಲ್ಲಿ ಯಾರೋ ಮಾತಾಡಿದ್ರೆ ಅವ್ರ ಮೇಲೆ ಇಂಜೆಕ್ಷನ್ ತರೋದು, ಈ DC ಆಫೀಸ್ ಸುತ್ತ 144 ಸೆಕ್ಷನ್ ಹಾಕೊಳ್ಳೋದು, ಯಾವ ಪತ್ರಿಕೆಯವರು ಹೋಗಂಗಿಲ್ಲ, ಯಾವ ಪಕ್ಷದವರು ಹೋಗಂಗ್ ಕೇಳಂಗಿಲ್ಲ, ಯಾವ ಸಂಘಟನೆಯವರು ಕೇಳಂಗಿಲ್ಲ, ಯಾವ ಒಂದು ಮೆಮೊರಾಂಡಮ್ ಕೂಡ ನಿಮ್ ಕೈಲಿ ಈಸ್ಕೊಳ್ಳುವಂತ ಯೋಗ್ಯತೆ ಆ ಶಕ್ತಿ ನಿಮ್ಗಿಲ್ಲ ಅಂದ್ಮೇಲೆ ಯಾಕ್ರಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೀರಿ? ಯಾಕೆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೀರಿ? ಸರ್ಕಾರ ಸಂಬಳ ಕೊಡ್ತದೆ, ಅವ್ರ ಮನೇಲಿ ವಾಚ್ಮನ್ ಕೆಲಸ ಮಾಡಿ, ಹೋಗಿ ಕೆಲಸ ಮಾಡ್ರಿ. ಇಂಥ ಭ್ರಷ್ಟ ಅಧಿಕಾರಿಗಳು ಎಲ್ಲಿವರೆಗೂ ಈ ಜಿಲ್ಲೆಯಲ್ಲಿ ಇರ್ತಾರೋ ಈ ತರ ನಮ್ಮ ಅಮಾಯಕರನ್ನ ಈ ತರ ಯಾಮಾರಿಸಿ ಕಳೆದ ಚುನಾವಣೆಯಲ್ಲಿ ನಮ್ಮನ್ನ ಯಾರೋ ಕಾರ್ಡ್ ಕೊಟ್ಬಿಟ್ಟು ಸೋಲ್ಸಿದ್ರಲ್ಲ ಅದು ಮತ್ತೆ ರಿಪೀಟ್ ಆಗಕ್ ಆಗಲ್ಲ. ಕಳ್ಳ ಮತದಾನ ಸೇರಿಸ್ಕೋಬೇಕು, ಕಳ್ಳ ಮತದಾನ ಮಾಡಿಸ್ಕೋಬೇಕು, ನಾವು ಗೆಲ್ಲಬೇಕು ಅಂತ ಹೇಳಿ ಇವತ್ತು ನೀವು ಎಲ್ಲೋ ಕುತ್ಕೊಂಡು ತಾಲೀಮನ್ನ ಮಾಡಿ ದುಡ್ಡಿದೆ, ಎಲ್ಲೋ ಅಕ್ವೈರ್ ದುಡ್ಡು, ಯಾರ್ದೋ ದುಡ್ಡು 15%, 20%, 30% ಕಮಿಷನ್ ಬರ್ತದೆ. ಆ ದುಡ್ಡ ಎಷ್ಟು ಬೇಕಾದ್ರೂ ಖರ್ಚು ಮಾಡೋಣ, ಚೆಲ್ಲೋಣ ಅಂತ ಹೇಳಿ ನಿಮ್ಮ ಯೋಗ್ಯತೆಗೆ ಇವತ್ತು ಈ ಜಿಲ್ಲೆಯಲ್ಲಿ ಏನ್ 3 ವರ್ಷದಿಂದ ಕಟ್ಟ ಹಾಕಿದಿರಿ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೇಳಿದ್ರೆ ನಿಮ್ಗೆ ಹೇಳಲಿಕ್ಕೆ ಒಂದು ಪದನೂ ಕೂಡ ಇಲ್ಲ. ನೀವು ಸುಮ್ಮನೆ
ಈ ಜಿಲ್ಲೆಯ ನಾಯಕರುಗಳು, ಈ ಜಿಲ್ಲೆಯ ಶಾಸಕರುಗಳು ಏನ್ ಹೇಳೋದು ಅಂದ್ರೆ ನಮ್ ಕುಮಾರಣ್ಣನ ಬಗ್ಗೆ ಹೇಳೋದು, ಬಿಜೆಪಿ ಅವ್ರ ಬಗ್ಗೆ ಹೇಳೋದು, ಇಲ್ಲ ನಿಖಿಲಣ್ಣವ್ರ ಬಗ್ಗೆ ಹೇಳೋದು. ಇಷ್ಟೇ ನೀವು ಮಾಡಿರೋ ಕೆಲಸ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.